ಯು ಬಾಪ. ನಾನು ಜಗದೀಶ್ ಮತ್ತು ಕೃಷ್ಣ ಸಾರ್ಥಕ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಆಲ್ಮೋಸ್ಟ್ ನಾವಿಬ್ಬರು ಒಂದೇ ಕಲರು. ಜಗದೀಶ್ ಅವರು ಅಲ್ಲ ಒಪ್ಕೊಂಡ್ಬಿಡೋಣ ಕಲರ್. ಖಂಡಿತವಾಗ್ಲೂ ಸರ್, ಬ್ಲ್ಯಾಕ್ ಇಸ್ ಆಲ್ವೇಸ್ ಬ್ಯೂಟಿ. ಜಗದೀಶ್ ಮತ್ತು ಕೃಷ್ಣ ಅವ್ರಿಗೆ ಇನ್ ಕೇಸ್ ಜಗದೀಶ್ ಅವರು ಅಷ್ಟೇ, ಕೃಷ್ಣನೂ ಅಷ್ಟೇ. ಎಲ್ಲೋದ್ರು ಕೃಷ್ಣ ಎಲ್ಲಿ? ನಮ್ಮ ಈ ಸಿನಿಮಾ ಅಂದಾಗ ಪಾಪ ಅವ್ರಿಗೆಷ್ಟು ಪ್ರೀತಿ ಇತ್ತು ಅಂದರೆ, ಸರ್ ನಿಮಗೆ ಯಾರು ಹೇಳಿ, ಲೈಕ್ ಟಾಪ್ ಮೋಸ್ಟ್ ಯಾವ ಹೀರೋಯಿನ್ ಬೇಕು ಹೇಳಿ, ಸಲಗ ಅಂತ ತುಂಬ ದೊಡ್ಡ ಹಿಟ್ ಕೊಟ್ಟಿದ್ದೀರ, ನಿಮ್ಗೇನು ಬೇಕು ಹೇಳಿ ಅಂತ ಒಂದಷ್ಟು ಜನ ಹೆಸರುಗಳನ್ನ ಹೇಳಿ, ಒಂದಷ್ಟು ಜನ ದೊಡ್ಡ ದೊಡ್ಡ ಸಂಭಾವಿತ ನಟಿಯರ ಹೆಸರು ಅವ್ರು ಹೇಳಿದಾಗ ನನಗೊಂದು ಅವಕಾಶ ಕೊಡ್ರಪ್ಪ ಈ ಸತಿ, ಬಿಟ್ಬಿಡಿ ನನ್ನ ದಾರಿಗೆ ನನಗೆ ನನ್ನ ಏರಿಯಲ್ಲಿ ಕಾಣುವಂಥ ಲಕ್ಷಣವಾಗಿರುವಂಥ ಒಂದು ಹೆಣ್ಣುಡುಗಿ ಬೇಕು, ನಾನು ಹುಡುಕ್ತೀನಿ ಅಂಥೇಳಿ ಕೇಳಿದ್ದಕ್ಕೆ ಅವತ್ತು ನಾನು ಇವತ್ತಿಗೂ ಯಾಕೆ ನೆನೆಸ್ಕೋತೀನಿ ಜಗದೀಶ್ನ ಕೃಷ್ಣನ ಅಂದರೆ, ಇಷ್ಟೆಲ್ಲ ನನ್ನನ್ನು ನಂಬಿದ್ರು. ಈಗ ಹೊಸಬ್ರನ್ನ ಹಾಕ್ಕೊಳ್ತೀವಿ ಅಂದ್ರೆ ಹೊಸಬ್ರು ಮಾಡಿದ್ರೇ ಸಿನಿಮಾ ಹೋಗ್ತಿಲ್ಲ ಅಂಥದ್ರಲ್ಲಿ ನನ್ನ ತುಂಬ ನಂಬಿದ್ದಕ್ಕೆ ನಾವಿಬ್ಬರು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ ವಿಷಯದಲ್ಲಿ ನಾನೊಂದು ನಾಟಕದ ಪುಸ್ತಕ ರಿಲೀಸ್ ಅಲ್ಲ, ಪುಸ್ತಕದ ರಿಲೀಸ್ಗೆ ಹೋದಾಗ ಇವ್ರ ಫ್ರೆಂಡ್ ಕೂತಿದ್ರು. ನಾನು ಹಿಂಗೆ ಮೆಟ್ಲಿಳ್ಕೊಂಡು ಬರ್ತಾ ಎಲ್ಲೋಗಿದ್ದಪ್ಪ, ಮೆಟ್ಲಿಳ್ಕೊಂಡು ಬರ್ತಾ ಅಬ್ಸರ್ವ್ ಮಾಡಿ ರಾಘು ಶಿವಮೊಗ್ಗ ಹೇಳಿದೆ, ರಾಘು ಅದು ಯಾರ ಹುಡುಗಿನ ಕರಿ ಒಂದು ನಿಮಿಷ ಇಲ್ಲಿ, ಯಾಕೆ ಥಿಯೇಟ್ರದಲ್ವಾ ಅದು? ಹೌದು ಕರಿ, ಸುಮ್ಮನೆ ಹೇಳ್ತೀನಿ ಅಂತ ಕರೆಸಿ ಮಾತಾಡ್ಬಿಟ್ಟು ನಾನು ಈಕೆಗೆ ಹೇಳಲಿಲ್ಲ. ಎಷ್ಟು ದಿವಸ ಹೇಳಿಲ್ಲಪ್ಪ? 6 ತಿಂಗಳು 7 ತಿಂಗಳು. 6ರಿಂದ 7 ತಿಂಗಳು ಹೇಳಿಲ್ಲ. ಸುಮ್ಮನೆ ಕರೆಸೋದು, ಬಾಮ ಕೂತ್ಕೊಮ್ಮ, ಅದು ಇದು ವಿಷಯ ಹೇಳೋದು, ಸರಿ ನಡಿ. ಆಮೇಲೆ ಸುಮ್ಮನೆ ಯಾಕೆ ಡೌಟ್ ಬರುತ್ತಲ್ಲ ಅಂದ್ಬಿಟ್ಟು, ಒಂದು ಹೀರೋಯಿನ್ಗೆ ಫ್ರೆಂಡ್ ಕ್ಯಾರೆಕ್ಟರ್ ಇದೆ, ಅದನ್ನು ಮಾಡಬೇಕಾಗತ್ತೆ, ಯಾರಕ್ಕೆ ಒಂಚೂರು ನೀನು ತಯಾರಿ ಮಾಡ್ಕೋತೀಯಾ? ಹ್ಞೂ ಸರ್ ಮಾಡ್ಕೋತೀಯ. ಥಿಯೇಟ್ರ್ ಅವರು ಅಂದರೆ ಪಂಟ್ರುಗಳು, ಅದರಲ್ಲಿ 2 ಮಾತಿಲ್ಲ. ಬಿಕಾಸ್ ನಾನು ಏನಕ್ಕೆ ಥಿಯೇಟ್ರ್ ಅವ್ರನ್ನ ಪೂಜಿಸ್ತೀನಿ ಅಂದರೆ ಇದೇ ಕಾರಣಕ್ಕೆ. ಇವತ್ತು ಒಂದು ಕಾರ್ನರಲ್ಲಿ ನಮ್ಮ ಸಿನಿಮಾ ಎತ್ತಿ ಹಿಡಿದಿರೋದೇ ನಮ್ಮ ಥಿಯೇಟ್ರ್ ಪರ್ಸ್ನಾಲಿಟಿಗಳು. ಸೊ ಹಂಗಾಗಿ ನಾನು ಅವ್ರಿಗೆ ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ. ಅವ್ರು ಇಲ್ಲದ್ರೆ ನಾವು ಸಿನಿಮಾ ಮಾಡೋಕ್ಕಾಗಲ್ಲ. ಸಿನಿಮಾ ಅನ್ನೋದು ಶೋಕಿ ಅಂದ್ಕೊಂಡ್ಬಿಟ್ಟಿದ್ದಾರೆ, ಶೋಕಿಗಲ್ಲ ಅದು. ಆ ವಿಷಯದಲ್ಲಿ ಅಶ್ವಿನಿ ಸೆಲೆಕ್ಟ್ ಮಾಡಿ ಸುಮಾರು 6ರಿಂದ 8 ತಿಂಗಳು ಹೇಳಿಲ್ಲಲ್ಲ, 6-8 ತಿಂಗಳು ಹೇಳ್ದಿರಾ ಆಮೇಲೆ ನಿಧಾನಕ್ಕೆ ಹೇಳಿದೆ. ಎಷ್ಟು ದಿವಸ ಹತ್ರ ಇದ್ದಾಗ ಹೇಳಿದ್ ನಾನು? ಡಿಸೆಂಬರ್ ಹೇಳಿದ್ ನೀವು, ನವೆಂಬರ್ ಹೇಳಿದ್ದು. ಎಷ್ಟು ತಿಂಗಳು ಅವಾಯ್ಡ್ ಮಾಡಿದ್ದೆ? 8-9 ತಿಂಗಳು ಅವಾಯ್ಡ್ ಮಾಡಿ. 8-9 ತಿಂಗಳು ಅವಾಯ್ಡ್ ಮಾಡಿ ಆಮೇಲೆ ನೀನೇ ಹೀರೋಯಿನ್ ಅಂದಾಗ ಶಾಕ್. ನಾನು ಹೆಂಗೆ ಸರ್ ಹೀರೋಯಿನ್? ನಿನ್ನ ಬಾಮ, ನನಗೆ ಬೇಕಾಗಿರೋದು ನಟನೆ, ಬ್ಯೂಟಿ. ನನಗೆ ಯಾವತ್ತೂ ನನ್ನ ಬ್ಯೂಟಿಯಿಂದ ಹೋಗಿ, ನಟನೆ ತುಂಬ ಮುಖ್ಯ ನನಗೆ. ಆ್ಯಕ್ಟಿಂಗು ಅಂತ ಬಂದಾಗ ಆ್ಯಕ್ಟಿಂಗ್ ಮಾತ್ರ ಬೇಕು ನನಗೆ ಅಂತೇಳಿ ನೋಡೋದು. ಆಮೇಲೆ ನೀನು ಬ್ಲ್ಯಾಕ್ ಬ್ಯೂಟಿನೇ ಆಯ್ತಾ, ಹಂಗನ್ಬಿಟ್ಟು ಏನು ಹಂಗಲ್ಲ ಅಂದ್ರು ಅಂತ ಅನ್ಕೋಬೇಡ, ಇವರೇ ಬ್ಲ್ಯಾಕ್ ಬ್ಯೂಟಿ ನೀನು. ಆ ವಿಷಯದಲ್ಲಿ ತುಂಬ ದೊಡ್ಡ ಮಾರ್ಕ್ಸ್ ಸ್ಕೋರ್ ಮಾಡಿ ನನಗೂ ಕೂಡ ಅದನ್ನು ಹೇಳ್ತಾರೆ, ಸರ್ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ತುಂಬ ಎಲ್ಲರೂ ಟ್ಯಾಲೆಂಟೆಡ್ಸು, ಸ್ಪೆಷಲಿ ಹೀರೋಯಿನ್ ಅಂತ ಬಂದಾಗ ಹೋಗ್ತಾ ನಮ್ಮನೆ ಹುಡುಗಿ ಅನ್ಸ್ಬಿಟ್ರು ಅಂತ. ಸೊ ಇದಕ್ಕೋಸ್ಕರ ನಾನು ಹೋರಾಟ ಮಾಡಿದ್ದೆ. ಆ ವಿಷಯದಲ್ಲಿ ನೀನು ತುಂಬ ದೊಡ್ಡ ಮಟ್ಟಕ್ಕೆ ಗೆದ್ದಿದ್ಯಾ. ಗಾಡ್ ಬ್ಲೆಸ್ ಯು, ಒಳ್ಳೇದಾಗಲಿ. ಎಸ್, ಎಲ್ರಿಗೂ ನಮಸ್ಕಾರ. ತುಂಬ ದೊಡ್ಡ ಜವಾಬ್ದಾರಿ ಸರ್. ಆಗಲೇ ಹೇಳ್ದಂಗೆ ನಾನು ತುಂಬ ಕಡೆ ಹೇಳಿದ್ದೀನಿ ನಾನು ನಟಿ ಆಗಬೇಕು ಅನ್ನೋದೇ ನನ್ನ ಕನಸಿದ್ದು. ಆದರೆ ಟು ಬಿ ವೆರಿ ಆನೆಸ್ಟ್, ನನ್ನ ಕಲರಿಗೆ ತುಂಬ ಕಮ್ಮಿ ಆಗ್ತಿತ್ತು ಅವಕಾಶಗಳು. ಸರ್ ನನ್ನನ್ನು ಅವತ್ತು ಕರೆದಾಗಲೂ ಕೂಡ ಏನೋ ಒಂದು ಪಾತ್ರ ಇರುತ್ತೆ, ಹೋಗಿ ಮಾಡಿ ಬಂದ್ಬಿಡೋಣ ಅಂತಲೇ ಅಂದ್ಕೊಂಡು ನಾನು ಅವತ್ತು ಬಂದಿದ್ದು. ಬಟ್ ಇಷ್ಟು ದೊಡ್ಡ ಪಾತ್ರ ಖಂಡಿತವಾಗ್ಲೂ ಸರ್ ಹೇಳಿದ ನಿಜ. ಜಗದೀಶ್ ಸರ್ ಆ್ಯಂಡ್ ಕೃಷ್ಣ ಸರ್, ಐ ಡೋಂಟ್ ಥಿಂಕ್ ಯಾವುದೇ ಪ್ರೊಡ್ಯೂಸರ್ ಆಗಲಿ ಇದಕ್ಕೆ ನಿಜವಾಗ್ಲೂ ಸಮ್ಮತಿ ಕೊಡ್ತಿರ್ಲಿಲ್ಲ. ಬಿಕಾಸ್ ನೀವು ಅಷ್ಟು ಕಷ್ಟಪಟ್ಟು ಎಲ್ಲ ಸಿನಿಮಾ ಮಾಡ್ತೀರಾ, ಒಂದು ಹೊಸ ಫೇಸು ಅಂದಾಗ ಡೆಫಿನೆಟ್ಲಿ ಎಲ್ರಿಗೂ ಡೌಟ್ ಇದ್ದೇ ಇರುತ್ತೆ. ಬಟ್ ನಂಬಿದ್ದಕ್ಕೆ ನನ್ನ ತಂದೆ ತಾಯಿ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ತುಂಬ 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 ಥ್ಯಾಂಕ್ ಯು ಸರ್. ಆ್ಯಂಡ್ ರೆಸ್ಪಾನ್ಸ್ ಅಂತ ಬಂದಾಗ ಎಲ್ಲ ಮಲ್ಟಿಪ್ಲೆಕ್ಸ್ಗೂ ಸರ್ ಹೋಗಿ ಅಂತ ಹೇಳಿದ್ರು. ಎಲ್ಲ ಕಡೆ ಒಂದೇ ಮಾತು, ನೀವು ಹೇಳ್ದಂಗೆ ಬ್ಲ್ಯಾಕ್ ಬ್ಯೂಟಿ ಅನ್ನೋದು ಒಂದೇ ಮಾತಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಎಲ್ಲ ಹೆಣ್ಮಕ್ಳು ಬಂದು ಸಿನಿಮಾ ನೋಡಿದಾಗ್ಲೂ ಅದನ್ನೇ ಹೇಳಿದ್ದು, ತುಂಬ ಒಳ್ಳೆ ಮೆಸೇಜ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ವಿಜಯ್ ಸರ್ಗೆ ಇನ್ನೂ ಈ ಥರದ್ದೇ ಸಿನಿಮಾಗಳು ಮಾಡಿ, ಆಮೇಲೆ ಆ್ಯಕ್ಷನ್ ಬಗ್ಗೆ ಗಿರಿಜಾ ಅವ್ರ ಬಗ್ಗೆ ಪ್ರತಿಯೊಬ್ಬರು ಗಿರಿಜಾ ಅವ್ರ ಬಗ್ಗೆ ಕೇಳಿದ್ರು. ಆಮೇಲೆ ನಮ್ಮ ಬ್ಲ್ಯಾಕ್ ಡ್ರ್ಯಾಗನ್ ಅವ್ರನ್ನ ಕರ್ಕೊಂಬನ್ನಿ ಅಂತ ಪ್ರತಿಯೊಬ್ಬರು ಕೇಳ್ತಿದ್ರು.
ಸೊ ಇಷ್ಟು ಸಪೋರ್ಟ್ ಮಾಡಿರೋದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ವಿಚಾರ ನಾನು ಹೇಳಲೇಬೇಕು, ಸ್ಪೆಷಲಿ ವಿಜಯ್ ಸರ್ ಅಭಿಮಾನಿಗಳಿಗೆ, ನಾನು ಖಂಡಿತವಾಗ್ಲೂ ಸರ್ಗೆ ಬೇಕು ಅಂತ ಬೈದಿಲ್ಲ. ಸರೇ ಡೈರೆಕ್ಟ್ ಮಾಡಿರುವಂಥ ಸಿನಿಮಾ ನಿಮಗೆ ಗೊತ್ತು. ನಾನು ಸರ್ ಬೈಸಿರೋದಕ್ಕೆ ನಾನು ಬೈದಿರೋದು, ಬಿಕಾಸ್ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ ಅದು ಹೆಂಗೆ ಅಣ್ಣನ ಬೈದ್ರಿ ನೀವು, ಅದು ಹೆಂಗೆ ಹೋಗ್ತಿದ್ದೀರಾ ನೀವು ಅಂತೆಲ್ಲ ಕೇಳ್ತಿದ್ದಾರೆ. ದಯವಿಟ್ಟು ಕ್ಷಮೆ ಇರಲಿ. ವಿಜಯ್ ಸರ್ ಬಗ್ಗೆ ನನಗೆ ಮಾತಾಡೋಕ್ಕೆ ಭಾಳ ಎಮೋಷ್ನಲ್ ಆಗ್ತೀನಿ, ಬಿಕಾಸ್ ಮೋಸ್ಟ್ ಪ್ರಾಬಬ್ಲಿ ನಾನು ತುಂಬ ಕಡೆ ಹೇಳಿದ್ದೀನಿ, ಚನ್ನ ಸರ್ ವಾಸ್ ಒನ್ ಬ್ಲೆಸ್ಸಿಂಗ್ ಫಾರ್ ಅಸ್ ಅಂತ ಹೇಳ್ಬೋದು. ಚನ್ನ ಸರ್ ಸಲಗಾಲ ಆ್ಯಕ್ಟ್ ಮಾಡಿದ್ದಾರೆ, ಅವ್ರು ನನಗೆ ಭಾಳ ಕ್ಲೋಸ್ ಇದ್ದರು. ಅದೇನು ತಾಕತಾರಿ ಅನ್ನೋ ಗೊತ್ತಿಲ್ಲ ನನಗೆ. ಅವರ ಬುಕ್ ರಿಲೀಸ್ ಫಂಕ್ಷನಲ್ಲೇ ಸರ್ ನನ್ನ ಸ್ಪಾಟ್ ಮಾಡಿ ನೋಡಿದ್ದು. ಥಿಯೇಟರ್ ಅಂತ ಬಂದಾಗ ಸರ್ ಕೊಡುವಂತಹ ರೆಸ್ಪೆಕ್ಟ್, ಅವರು ಕೊಡುವಂತಹ ಒಂದು ಜವಾಬ್ದಾರಿ ನನಗೆ ತುಂಬ ಖುಷಿಯಾಗಿದೆ ಈ ಒಂದು ಅವಕಾಶದಿಂದ. ಎಲ್ಲರೂ ಬಂದು ಸಪೋರ್ಟ್ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಯಾರ್ಯಾರು ಇನ್ನೂ ಸಿನಿಮಾ ನೋಡಿಲ್ಲ ದಯವಿಟ್ಟು ಬಂದು ನೋಡಿ. ನಾನು ವಿಜಯ್ ಸರ್ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಎಮೋಷ್ನಲ್ ಆಗ್ತೀನಿ, ಬಟ್ ಐ ಕ್ಯಾನ್ ಓನ್ಲಿ ಸೇ ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿಬಡಿ, ಥ್ಯಾಂಕ್ ಯು ಸೋ ಮಚ್.